ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 43ನೇ ಶ್ಲೋಕವನ್ನು ನೋಡೋಣ. ಉತ್ಸನ್ನ ಕುಲಧರ್ಮಾನಾಂ ಮನುಷ್ಯಾನಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತನು ಶುಶ್ರುಮ. ಇದರರ್ಥ ಉತ್ಸನ್ನ ಕುಲಧರ್ಮಾನಾಂ ಅಂದರೆ ಕೆಟ್ಟು ಹೋದಂಥ ಕುಲಧರ್ಮವನ್ನು ಹೊಂದಿದಂತಹ ಮನುಷ್ಯರು ನರಕೇ ನಿಯತಂ ವಾಸೋ. ನಿಯತಂ ಅಂದರೆ ಯಾವಾಗಲೂ, ನರಕೆ ಅಂದರೆ ನರಕ. ನರಕೇ ನಿಯತಂ ವಾಸೋ ಅಂದರೆ ಸದಾಕಾಲವೂ ನರಕದಲ್ಲಿಯೇ ವಾಸ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಹೀಗೆ ಹೇಳಿರುವುದನ್ನು ಭವತಿ ಅಂದರೆ ಹೀಗೆ ಹೇಳಲ್ಪಟ್ಟಿರುವುದನ್ನು ನಾನು ಗುರು ಶಿಷ್ಯ ಪರಂಪರೆಯಿಂದ ತಿಳಿದುಕೊಂಡಿದ್ದೇನೆ. ಅಂದರೆ ಭವತಿ ಅನುಶುಶ್ರುಮ ಅಂದರೆ ಗುರು ಶಿಷ್ಯ ಪರಂಪರೆ. ಸೊ ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಹೇಳಿರುವುದನ್ನು ನಾನು ಕೇಳಿ ತಿಳಿದುಕೊಂಡಿದ್ದೇನೆ ಜನಾರ್ದನ. ಕೆಟ್ಟು ಹೋದಂತಹ ಕುಲಧರ್ಮವನ್ನು ಹೊಂದಿದವರು ಸದಾಕಾಲ ನರಕದಲ್ಲೇ ವಾಸ ಮಾಡುತ್ತಾರೆ. ಹೀಗಿರಬೇಕಾದ್ರೆ ನಾವು ಯುದ್ಧದಿಂದ ಆಗುವಂತಹ ಈ ಅಡ್ಡ ಪರಿಣಾಮಗಳು ಏನೇನಿದೆ, ಕುಲಧರ್ಮ ನಾಶವಾಗುವುದು, ಇದರಿಂದ ನಮ್ಮ ಹಿರಿಯರಿಗೆ ಸರಿಯಾದ ಕಾರ್ಯಗಳು ಅಥವಾ ಅಂದರೆ ಅವರಿಗೆ ಯಾವುದೇ ರೀತಿಯ ಮುಕ್ತಿ ದೊರೆಯೋದಿಲ್ಲ. ಮುಂದುವರೆದು ಹೇಳ್ತಾ ಇದ್ದಾನೆ, ನಮ್ಮ ಕುಲಧರ್ಮ ಕೆಟ್ಟು ಹೋದಂಥ ಕುಲಧರ್ಮವನ್ನು ಹೊಂದಿದಂತಹ ಮನುಷ್ಯರು ಸದಾಕಾಲವು ನರಕದಲ್ಲೇ ವಾಸ ಮಾಡುವ ಪರಿಸ್ಥಿತಿ ಒದಗಿ ಬರಬಹುದು. ಹೀಗಿರಬೇಕಾದ್ರೆ ನಾವು ಯುದ್ಧ ಮಾಡಬೇಕೇ ಜನಾರ್ದನ ಶ್ರೀಕೃಷ್ಣ ಪರಮಾತ್ಮ ಅಂತ ಅರ್ಜುನನು ಕೃಷ್ಣನಲ್ಲಿ ತನ್ನ ಆತಂಕವನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾನೆ. ಇದು 43ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.